ಒಂದು ಸುಂದರ ನದಿಯ ತೀರದಲ್ಲಿದ್ದ ಹಳ್ಳಿಯಲ್ಲಿ ಮೀನಾ ಎಂಬ ಬಡ ಹುಡುಗಿ ತನ್ನ ತಾಯಿಯ ಜೊತೆ ವಾಸಿಸುತ್ತಿದ್ದಳು. ಅವರು ತುಂಬಾ ಬಡವರಾಗಿದ್ದರೂ ದೇವರ ಮೇಲೆ ಅಪಾರ ಭಕ್ತಿಯಿತ್ತು. ಪ್ರತಿದಿನ ಮೀನಾ ದೇವಾಲಯದ ಮುಂದೆ ಹೂಗಳನ್ನು ಮಾರುತ್ತಾ ತನ್ನ ಮನೆಯ ಜೀವನ ಸಾಗಿಸುತ್ತಿದ್ದಳು. ಆಕೆ ಯಾವಾಗಲೂ ಕಟೀಲು ದುರ್ಗಾ ಪರಮೇಶ್ವರಿಯಮ್ಮ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದಳು. ಒಂದು ಸಂಜೆ ಭಾರೀ ಮಳೆ ಮತ್ತು ಗುಡುಗು ಆರಂಭವಾಯಿತು. ಜನರೆಲ್ಲ ಮನೆಗಳಿಗೆ ಓಡಿಹೋದರು. ಆದರೆ ಮೀನಾ ಮಾತ್ರ ಹಳೆಯ ದೇವಾಲಯದ ಬಳಿ ಒಬ್ಬಳೇ ಸಿಲುಕಿಕೊಂಡಳು. ಭಯದಿಂದ ಕಣ್ಣೀರು ಹಾಕುತ್ತಾ ಮೀನಾ ದೇವಿಯನ್ನು ಪ್ರಾರ್ಥಿಸಿದಳು. ಅಮ್ಮ, ನಮ್ಮನ್ನು ಕಾಪಾಡು, ನೀನೇ ನಮ್ಮ ಆಶ್ರಯ. ಆ ಕ್ಷಣ ದೇವಾಲಯದ ದೀಪಗಳು ಜೋರಾಗಿ ಹೊಳೆಯಲು ಆರಂಭಿಸಿತು. ಅಚಾನಕ್ ದಿವ್ಯ ಬೆಳಕಿನ ಮಧ್ಯೆ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನೂ ಪ್ರತ್ಯಕ್ಷಳಾದಳು. ಕೆಂಪು ಸೀರೆಯಲ್ಲಿ ಹೊಳೆಯುತ್ತಿದ್ದ ಅಮ್ಮನ ಮುಖ ಚಂದ್ರನಂತೆ ಪ್ರಕಾಶಿಸುತ್ತಿತ್ತು. ಅಮ್ಮನು ಮೀನಾಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದಳು. ಭಯಪಡಬೇಡ ಮಗಳೇ, ನಿನ್ನ ಭಕ್ತಿಯನ್ನು ನಾನು ಕೇಳಿದ್ದೇನೆ, ಸದಾ ನಿನ್ನ ಜೊತೆ ಇರುತ್ತೇನೆ ಎಂದು ಅಮ್ಮನು ಹೇಳಿದರು. ಅದಾದ ನಂತರ ದೇವಿ ದಿವ್ಯ ಬೆಳಕಿನಲ್ಲಿ ಅಂತರ್ಧಾನವಾದಳು. ಮುಂದಿನ ಬೆಳಿಗ್ಗೆ ಮೀನಾ ತನ್ನ ಹೂಗಳ ಬುಟ್ಟಿಯನ್ನು ನೋಡಿದಾಗ ಆಶ್ಚರ್ಯಗೊಂಡಳು. ಎಲ್ಲಾ ಹೂಗಳು ಚಿನ್ನದಂತೆ ಹೊಳೆಯುತ್ತಿತ್ತು. ಹಳ್ಳಿಯ ಜನರೆಲ್ಲ ಅದನ್ನು ನೋಡಿ ದೇವಿಯ ಮಹಿಮೆಯನ್ನು ಕೊಂಡಾಡಿದರು. ಆ ದಿನದಿಂದ ಮೀನಾಳ ಕುಟುಂಬ ಸಂತೋಷದಿಂದ ಬದುಕತೊಡಗಿತು. ಎಲ್ಲರೂ ಭಕ್ತಿಯಿಂದ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನಿಗೆ ಪೂಜೆ ಸಲ್ಲಿಸಿದರು. ನಿಜವಾದ ಭಕ್ತಿಯಿದ್ದರೆ ದೇವಿಯ ಕೃಪೆ ಖಂಡಿತ ಸಿಗುತ್ತದೆ.